ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವಾಗ ನಾವು ಬಂದಿರೋದು ನಮ್ಮೂರ ಜಾತ್ರೆಗೆ, ಇಲ್ಲೂ ಇಲ್ಲ, ನಮ್ಮೂರ ಜಾತ್ರೆಗೆ ನಮ್ಮ ಸ್ನೇಹಿತರೊಂದಿಗೆ ಬಂದಿದ್ದೀವಿ. ನಿಮಗೂ ತೋರಿಸೋ ಪ್ರಯತ್ನ ಮಾಡ್ತೀವಿ. ಆದಷ್ಟು ಈ ಒಂದು ವಿಡಿಯೋ ನಾವು ಕೊನೆವರೆಗೂ ನೋಡಿ ನಮ್ಮೂರ ಜಾತ್ರೆ ಸ್ವಲ್ಪ ಮಟ್ಟಿಗಾದರೂ ತೋರಿಸೋ ಪ್ರಯತ್ನ ನಾವು ಮಾಡ್ತೀವಿ. ಇವನ ಹೆಸರು ಬಂದ್ಬಿಟ್ಟು ಮವೇಶ್ ಅಂತ ಹೇಳ್ಬಿಟ್ಟು, ಪಕ್ಕಾ ಬಿಲ್ಡಪ್ ಮ್ಯಾನ್ ಇವನು. ಇವನ ಹೆಸರು ಬಂದ್ಬಿಟ್ಟು ಪ್ರೇಮ್ ಕುಮಾರ್ ಅಂತ ಹೇಳ್ಬಿಟ್ಟು, ಇವರು ಬಂದ್ಬಿಟ್ಟು ನಮಸ್ಕಾರ ಕರ್ನಾಡು BCom ಬೇವರ್ಸಿ ಡೈರೆಕ್ಟ್ರು. ಇವರು ಇಬ್ಬರು ಅಣ್ಣ ತಮ್ಮಂದರು, ಚಂದ್ರು ಪವನ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ ಇದೆಲ್ಲ ನೋಡ್ರಿ, ಇವೆಲ್ಲ ಹಸುಗಳು ಸೇರಿರ್ತಕ್ಕಂಥದ್ದು. ನಮ್ಮ ಮುಂದಕ್ಕೆ ಹೋಗ್ತಾ ಮೆರವಣಿಗೆ ಆಗ್ತಕ್ಕಂಥ ಹಸುಗಳೆಲ್ಲ ಒಂದು ಸೈಡ್ ಇದ್ದಾವೆ. ಇವೆಲ್ಲನೂ ಸ್ವಲ್ಪ ಮಟ್ಟಿಗೆ ಮೀಡಿಯಮ್ ಆಗಿ ಇಟ್ಟಿರ್ತಕ್ಕಂಥ ಹಸುಗಳಿವು ನೋಡ್ರಿ. ಗೊಂಬೆಗಳು, ಕೃಷ್ಣ, ಗಣೇಶ, ಇವೆಲ್ಲ ಆಟಿಕೆ ಗೊಂಬಳಿಗೆ ಇವೆಲ್ಲನೂ. ಕ್ರಾಸ್ ಚಪ್ಪಲಿಗಳವ ನೋಡ್ರ ಇಲ್ಲ ಗುರು, ಕ್ರಾಸ್ ಚಪ್ಪಲಿಗಳವ ನೋಡು ಗುರು. ಓಕೆ, ಉಯ್ಯಾಲಾಡಕ್ಕೆ ಉಯ್ಯಾಲಗಳವೆ ಗುರು. ಎಷ್ಟ ಕೇಳಿ ಗುರು ರೇಟು? ಓ, ನಮ್ಮ ಭೂಪತ್ರ ನೋಡ್ರಪ್ಪ ಇಲ್ಲೇ. ಯಾರೆಲ್ಲ ಇನ್ನೂ ಯಾರೆಲ್ಲ ನಮ್ಮ ಭೂಪುತ್ರ ನೋಡಿಲ್ಲ ದಯವಿಟ್ಟು ಹೋಗ್ತಿ ಒಂದ್ಸಲಿ ಚೆಕ್ಔಟ್ ಮಾಡಿರಿ. ಯಾಕೋ ಜನ ನೋಡ್ತಾ ಇಲ್ಲ ನೀವು ನೋಡ್ರಿ. ಇಲ್ಲಪ್ಪ, ಹೋದ ವರ್ಷ ಕಂಪೇರ್ ಮಾಡಿದ್ರೆ ಕಮ್ಮಿನೇ, ಎಲ್ಲದೇ ಮಾತಾಡ್ಕೊತಾ ಇರೋದು. ಹೌದು, ಒಂದು 5 ವರ್ಷಕ್ಕೆ ಹಿಂದೆ ಕಂಪೇರ್ ಮಾಡ್ಕೊಂಡ್ರೆ ಪರವಾಗಿಲ್ಲ. ಹೌದು ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿವರೆಗೂ ಮಾತ್ರ ಸೇರಿರೋದು ಹಸುಗಳು. ಮೊದಲೆಲ್ಲ ಇನ್ನೂ ಜಾಸ್ತಿ ದೂರ ಜಾಸ್ತಿ ಸೇರ್ತಾಯಿತ್ತು. ಇವಾಗೆಲ್ಲ ಹಸುಗಳ ಮೇಯ್ಸೋರು ಕಮ್ಮಿ ಆಗಿಬಿಟ್ಟವ್ರೆ. ಇವಾಗೆಲ್ಲನೂ ಒಂದು ಕ್ರೇಜ್ಗಾಗಿ ಸಾಕೋರ ಸಂಖ್ಯೆ ಜಾಸ್ತಿ ಆಗೈತೆ ಹೊರತು ಇಕ್ಕೊಂಡು ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾರ ಕೈ ಬೇಕಾದ್ರೆ ಒಂದು ಕಾರ್ ಮೇಂಟೈನ್ ಮಾಡಿಬಿಡ್ತಾರೆ, ಹಸುಗಳು ಮೇಂಟೈನ್ ಮಾಡೋಕ್ಕೂ ಮೀಟ್ರ್ ಬೇಕು ನಿಜವಾಗ್ಲೂ. ಅಬ್ಸರ್ವ್ ಮಾಡಿ ನೋಡ್ಬೋದು ನಮ್ಮೂರು ಜಾತ್ರೆಗೆ ಅಂದ್ಬಿಟ್ಟು ಈ ಸಲ ನಿಜ ಹೇಳ್ತಾ ಇದ್ದೀನಿ, ಡೆಕೋರೇಷನು ಜಾಸ್ತಿ, ಈ ಬ್ಯಾನರ್ಗಳು ಜಾಸ್ತಿ. ಈ ಸಲ ಯಾಕೋ ಕ್ರೇಜ್ ಜಾಸ್ತಿ ಆಗ್ಬಿಟ್ಟದೆ. ಎಲ್ಲಿ ನೋಡಿದ್ರು ಬ್ಯಾನರ್ಗಳು ನೋಡ್ಬೋದು ನೀವು. ಗುರು ಹೊರತು ಸಂತೋಷ್ ಅವ್ರ ಅಡ್ಡಿ ಎಲ್ಲಿ ಗುರು ಇರೋದು? ನಮ್ಮೂರು ಹುಡುಗರೆಲ್ಲ ಅಡ್ಡ ಹಾಕೊಂಡು ಇಲ್ಲಿ ಕೂತ್ಕೊಂಡವ್ರೆ. ಮೀನು ತಿನ್ನೋಕೆನಾ? ವೈಟ್ ಶರ್ಟ್ ಹಾಕಿ ಮೀನಿಗೆ ತಿಂದಿಲ್ಲನಾ? ನೋಡಿವ್ರೆ ನಮಸ್ಕಾರ ಕರ್ನಾಡ ಅಂತೇಳಿ ಮೀನು ಅಂಗಡಿ ಕೇಳ ಗುರು. ಹೆಂಗೆ ಗುರು ರೇಟ್ ಮೀನು? 150 ರೂಪಾಯಿ. ಇರೋದು ಹೇಳಿ ಗುರು ನೀನು. ಮನೆ ನೋಡಿದ್ರೆ 50-60 ಅಂದ್ಬಿಟ್ಟು ಇವಾಗ 150 ಅಂತ ಇದೆ. ಜನಗಳು ಜಾಸ್ತಿ ತುಂಬೋಗವರಲ್ಲ. ಬಿಸ್ನೆಸ್ ಹಂಗೆಲ್ಲ ಮಾಡ್ತಾರೆ. ಜಿಮ್ಮಾರ್ ಅವನೇ ತೋರ್ಸೋಣ ಅವನ್ನ. ಆಕ್ಚುಲಿ ಇವರು ಅಂಗಡಿ ಓನರು ನಮ್ಮ ತಮ್ಮನ ಜಗೇಶ್ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಆಫರ್ ಕೊಡ್ತಾ ಇದ್ದಿಲ್ಲ? ಕೊಡ್ತಾ ಇದ್ದೀನಿ. ಕರೆಕ್ಟಾಗಿ ಯಾರ್ಕಂಡು ಕೊಡ್ತಾ ಇಲ್ಲ, ಯಾರು ತಗೊಂಡಿಲ್ಲ. ತಗೊಂಡೇ ಇಲ್ಲ. ಸರಿ, ನಾವು ರೌಂಡ್ ಹೊಡ್ಕೊಂಡ್ ಬರ್ತೀವಿ. ನಮ್ಗೆ ಕೊಡಪ್ಪ ಆಯ್ತು. ಆಮೇಲೆ ತಿನ್ನೋಣ ನಡ್ರಿ, ಆಮೇಲೆ ತಿನ್ನೋಣ. ಜಾತ್ರೆ ಏನ್ ಹಾಕಿದ್ಯಣ್ಣ? ಇವ್ರು ತೋಟಕ್ಕೆ ಏನ್ ಹಾಕಿದ್ಯ? ತೋಟ. ಓಕೆ, ಹೂ ತೋಟ, ಬೀನ್ಸು ಮತ್ತೆ ಸಾಂತಕ. ಇವಾಗ ನಾನು ಯಾಕೆ ಬರ್ಬೇಕು ನಿಮ್ ತೋಟಕ್ಕೆ? ನೋಡ್ರಿ, ಬಂದು ಒಂದ್ಸರಿ ಬಾಣ ಬಂದು ನೋಡ್ಕೊಂಡು ಓಕೆನಾ? ರಾಮಿಸ್ ಬರ್ಬೇಕು. ಬರ್ತೀನಿ. ಯಾವ ಊರಣ್ಣ? ಇಂಜಿನಹಳ್ಳಿ. ಅವರು ಮಂಗಳವಾರ ಬರ್ತಾರೆ ಆಯ್ತಾ. ನೋಡಿ, ಇವ್ರು ನಮ್ಮ ಫಾಲೋವರ್ಸ್ ಅಂತ. ಯಾವ ಬರೋ ಬಂದು ದಾಸವಾಸಹಳ್ಳಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮ್ಮ ಜಾತ್ರೆಗೆ ಬಂದಿದ್ದೆಗೆ ದೇವ್ರು ಒಳ್ಳೇದು ಮಾಡಿ. ಓಕೆ ಸ್ನೇಹಿತರೆ, ನೋಡಿ ಇಷ್ಟೊತ್ತು ಇವೆಲ್ಲ ಆಯಿತು. ಈಗ ಬಂದ್ಬಿಟ್ಟು ವರ್ಷ ಸಂತೋಷ್ ಅವ್ರದ್ದು ಮೆರವಣಿಗೆ ನಡೀತೈತೆ. ಅಲ್ಲಿ ಆ ಮೆರವಣಿಗೆ ಹೆಂಗೆ ಏನಂತ ತೋರಿಸ್ತೀನಿ. ಜನ ಎಲ್ಲ ಅಲ್ಲೇ ಅವ್ರು ಆಲ್ಮೋಸ್ಟ್. ಆಯ್ ಬ್ರೋ ನೋಡ್ರಿ ತೊಗೊಂಡ ನಮ್ಮನೆ ಯಾವ ಥರ ಇದೆ ಮೆರವಣಿಗೆ. ಲಾಸ್ಟ್ ಟೈಮ್ ಅಂತೂ ಭಯಂಕರ ಇತ್ತು. ಈ ಕಡೆ ಎಲ್ಲ ಫುಲ್ ಮೆರವಣಿಗೆ ಇವೆಲ್ಲ ನಾನು ಫುಲ್ಲು ಸಖತ್ತಾಗಿರುತ್ತೆ. ಇವತ್ತು ನಾಳೆ ನಾಡಿದ್ದು 3 ದಿನ ನಡಿಬೋದು ಅನ್ಕೊತೀನಿ ಮೆರವಣಿಗೆ. ರಾತ್ರಿ ಬಂದಿರೋದಲ್ಲೇನಾ ಹೊರತು ಸಂತೋಷ್ ಅವರು? ರಾತ್ರಿ ಬಂದು ಅಷ್ಟು ಬೇಗ ಮೆರವಣಿಗೆ. ಸಿನಿಮಾನು ಬಂದವನೇ. ಸ್ನೇಹಿತರು ನೋಡ್ರಿ, ನಮ್ಮ ಹಳೆ ಸ್ನೇಹಿತರೊಬ್ರು ಬಂದವ್ರೆ. ಇವರು ಬಂದ್ಬಿಟ್ಟು ಹೂವು ಮಾರೋ ಪರಿಚಯ ನಮ್ಗೆ. ಅಣ್ಣ ಏನೋ ಒಂದು 2 ಮಾತಾಡಿ ನಮ್ಮ ಜಾತ್ರೆ ಬಗ್ಗೆ. ಏನ್ ಹೇಳೋಣಪ್ಪ, ಜಾತ್ರೆ ಅಂತಂದ್ರೆ ವಿಶೇಷ. ವಿಶೇಷ ಅಂದ್ರೆ ತೊರನಹಳ್ಳಿ ಜಾತ್ರೆನೇ. ನಾನು ಹೆಂಗೆ ಪರಿಚಯ ನಿಮ್ಗೆ? ನಾನು ಹೂವು ಮರಕ್ಕೆ ಬರ್ತಾ ಇದ್ರಲ್ಲ, ಹೂವು ಮರಕ್ಕೆ ಬರ್ತಾ ಇದ್ದಾಗ ಪರಿಚಯ. ಓಕೆನಾ, ಒಳ್ಳೇದಣ್ಣ, ಸಿಗೋಣ. ಓಕೆ. ಸರಿ, ನೋಡ್ಬೋದು ಇಲ್ಲೇ ಹೊರತು ಸಂತೋಷ್ ಅವ್ರ ಮೆರವಣಿಗೆ ಆಗ್ತಾ ಇರ್ತಕ್ಕಂಥದ್ದು. ಫುಲ್ ಜನ ಸಾಗರ.
ಅವ್ರೆ ಏನು ಗುರು ರಾತ್ರಿನೇ ಹಿಡ್ತಿದ್ದೀನಿ ಗುರು ನೆನ್ನೆ ಹಿಡ್ತಿದ್ಯಾ ಫೋಟೋ ಕೂಡ ಹಿಡ್ಕೊಂಡಿದ್ದೀನಿ ಜೊತೆಗೆ ನಾನು ಫೋಟೋ ಹೋಗು ಹಿಡ್ಕೊಳ್ಳೋಣ ಹೋಗು ಬರೋ ಹಂಗೆ ಅಮ್ಮೋ ಅಮ್ಮೋ ಆದೈತೆ ಬೇಡ ರೆಕಾರ್ಡ್ ಆದೈತೆ ಬೇಡ ಆಚೆ ಬ್ರೋಗಿ ಇದು ಬಂದ್ಬಿಟ್ಟು ವೆಂಕಟೇಶ್ ಗೌಡ್ರದ್ದು ಅಂತ ಇಟ್ಟು ನೋಡ್ಬೋದು ಫುಲ್ ಗ್ರ್ಯಾಂಡಾಗಿ ಮಾಡೋರೆ ಒಳಕ್ಕೆ ಹೋಗ್ಬೋದು ಹೋಗೋಣ ಸುಮ್ಮನೆ ಹಂಗೆ ಓಡಾಡಕ್ಕೆ ಬರೋಣ ಬಾ ಹೊರತು ಸಂತೋಷ ನೋಡೋಕ್ಕಾಗಿಲ್ಲ ನೋಡೋಣ ಎಲ್ಲ ಎತ್ತಿನ ಗುರು ರೇಟು ಎಲ್ಲ 10 ಲಕ್ಷ 5 ಲಕ್ಷ 3 ಲಕ್ಷ ಇದ್ಯಾವುದೋ GRS ಗ್ರೂಪ್ 59 ಅಂತೆ ನೋಡು ಅವ್ರ ಹೆಸರು ಅಣ್ಣ ಹಂಗೆ ಫೋಟೋನ ತಗೊಳ್ರಿ ಒಂದು ಮುತ್ತು ಕೊಡ್ರಿ ಕಿಸ್ ಹಿಡ್ಕೊಡ್ರಿ ಒಂದೊಂದು ಚೆನ್ನಾಗಿರ್ತೈತೆ ಅಭಿಮಾನಿಗಳೇ ನಮ್ಮ ಮನೆ ದೇವರು ಪುಷ್ಕ ಆಗ್ಲೇ ಒಂದು ಬಿಡ್ರಿ ಮೂವರು ನಿಂತ್ಕೊಂಡ್ರಿ ಒಂದೇ ಸರಿ ಬಿಡಿ ಶಾಣಿಗೆ ಮಜ್ಜಿಗೆ ಓಕೆ ನಾವು ಹೊಡೆದು ಯಾವ್ರಿಂದ ಇನ್ನೊಂದು ಸೂಪರ್ ಇರ್ತಕ್ಕಂಥ ಒಂದು ಟೆಂಟ್ ಇದೆ ಬನ್ನಿ ಇದು ಕೂಡ ತೋರಿಸ್ತೀನಿ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಇದನ್ನು ಮಾತ್ರ ಯಾವ ಥರ ಸುರ್ಗಿದೆ ಅಂತ ನೋಡೋಣ ಬನ್ನಿ ಯಾವ ಮರದ ಗುಮ್ಮಿದ್ರೆ ಅಷ್ಟೇ ನಡಿಗುರು ಹೋಗೋಣ ಸುಮ್ಮನೆ ಯಾಕೆ ಗುಮ್ಮಿದ್ರೆ ಕಬ್ಬು ಬೇಕಂತೆ ಒಂದು ಒಳ್ಳೆ ಚೆನ್ನಾಗಿರೋ ಕಬ್ಬು ಕೊಡ್ಸೋಣ ಗೆಣುಗಳು ಕಮ್ಮಿ ಇರಲಿ ಏನು ಬರ ಕಚ್ಚಿದ್ರೆ ಹೇಳು ಬರ ಇರ್ಲಿ ಹೇಳಿ ಜ್ಯೂಸ್ ಹಾಗೆ ಬರಬೇಕು ಏನು ಹೇಳ್ರಿ ಕಬ್ಬು ತಿನ್ಕೊಂಡು ಜಾತೆ ನೋಡೋ ಮಜಾನೇ ಬೇರೆ ಮೊದಲೆಲ್ಲ ಹಂಗಿದ್ರಿ ಇವಾಗ ಮರ್ತೋಗ್ಬಿಟ್ಟಿದ್ರಿ ಕಬ್ಬು ಆಲ್ಮೋಸ್ಟ್ ಸಿಹಿನೇ ಇರ್ತದೆ ಬ್ರೋ ನೋಡ್ರಿ ಇವಾಗೆಲ್ಲ ನಮ್ಮ ಹುಡುಗರು ಕಬ್ಬು ತಿಂತವ್ರೆ ನಿಜವಾಗ್ಲೂ ಕಬ್ಬು ತಿನ್ನೋ ಎಕ್ಸ್ಪೀರಿಯನ್ಸ್ ಬರೀ ಹೆಂಗೈತೆ ಗೊರ ಕಬ್ಬು ಕರೆಕ್ಟಾಗಿ ಹೇಳ್ರಿ ರಸ ಕಮ್ಮಿ ಕಬ್ಬಲ್ಲಿ ರಸ ಕಮ್ಮಿ ನಾವು ಚಿಕ್ಕ ಮಗಿದ್ದವಾಗ ಜ್ಞಾಪಕ ಐತಾ ಜ್ಞಾಪಕ ಐತಾ ಚಿಕ್ಕವ್ರು ಇರ್ಬೇಕಾದ್ರೆ ಜಾತ್ರೆಗೆ ಬಂದು ತಿಂತಿದ್ದೆ ಕಬ್ಬು ಹೌದು ಕಬ್ಬು ಇಲ್ಲಂದ್ರೆ ಪೂರಿ ಎರಡರಾಗ ಹೋದು ಕರೆಂಟ್ ತಾನೆ ಬಟ್ ಇವಾಗ ನೋಡಿದ್ರೆ ಮರ್ತೋಗ್ಬಿಟ್ಟಿದ್ದೀವಿ ಏನ್ ಬ್ರೋ ಸ್ಕೂಲ್ ಕಲ್ತನ ಮಾಡ್ಕೊಂಡು ತಿಂತಾ ಮಾಡ್ಕೊಂಡು ತಿಂತಾ ಇದ್ರಿ ನೀನೇ ಹೇಳ್ತೀಯ ಪವನ್ ಕಬ್ಬಗೆ ನಾನು ಕಲ್ತನ ಮಾಡ್ಕೊಂಡು ತಿಂದಿದ್ದಪ್ಪ ಸ್ಕೂಲ್ ಅವಾಗ ಹಂಗಿತ್ತು ಬಿಡು ಅದರ ಕ್ರೇಜ್ ಕಲ್ತನ ಮಾಡೋದಲ್ಲ ನೋಡಿ ಕಬ್ಬನಲ್ಲಿ ಎಲ್ಲೋ ಒಂದು ಚಿತ್ರವೇ ಬಾ 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 ಗುರು ಅಲ್ಲುಗಳೆಲ್ಲ ವೀಕ್ ಆಗ್ಬಿಟ್ಟದೆ ಗುರು ಅಂತ ಇಲ್ಲ ಹೋಣಿಂಗ ಬಾ 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 ಕಾರುಗಳು ಬರ್ದಿದ್ದು ಕೊಳ್ಳಿ ಕೆಲಸ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡ್ತಾ ಮೈಕೆ ಮಿಸ್ ಆಗ್ಬಿಟ್ಟಿತ್ತು ಓ ಹೆಂಗ ಸಿಗ್ತದ ಇಲ್ಲ ಡೌಟ್ ಅನ್ಕೊಂಡಿದ್ದೆ ಹೆಂಗ ಸಿಕ್ಬಿಡ್ತು 7,500 ಮೈಕು ಗುರು ಕಷ್ಟಪಟ್ಟು ತಗೊಂಡಿರೋದು ಗುರು ಅದಕ್ಕೆ ಸಿಕ್ಕಿರೋ ದೇವರಡೆ ಅದಕ್ಕೆ ಕೂಡ ವಿಡಿಯೋ ಸಿಗುತ್ತೆ ಏನ್ ಮಾಡೋದಪ್ಪ ಸಿಕ್ತಲ್ಲ ದೇವರಡೆ ಸಿಕ್ಕಲ್ಲ ಅನ್ಕೊಂಡಿದ್ದೆ ನಾವು ನಾವು ಮೆಣಸಿನ್ಕಾಯಿ ಹೋಯ್ತು
ನೋಡಿ ಇಷ್ಟೊತ್ತು ಹಸುಗಳ್ದೈತೆ. ಇವಾಗ ಬಂದ್ಬಿಟ್ಟು ಆಟ ಸಾಮಾನುಗಳು, ಮನೆಗೆ ಬೇಕಾಗಿರ್ತಕ್ಕಂಥ ಆಟಿಕೆ ವಸ್ತುಗಳು ಅವು ಇವು ಸಿಗ್ತಕ್ಕಂಥ ಒಂದು ಜಾಗ ಇದು. ನೋಡೋದು ಮನೆಗೆ ಬೇಕಾಗಿರುವಂಥದ್ದು ಎಲ್ಲ ಕೂಡ ಇಲ್ಲಿ ಸಿಗ್ತದೆ. ಏನು ಖುಷಿಯಾಗಿದೆ. ರೂಲ್ಸ್ಗಳು ಮಾಡಿ ಒಳ್ಳೆ ಐಡಿಯಾ ಮಾಡೋರೆ. ಜಾಗ, ಸ್ಪೇಸು, ಓಡಾಡಕ್ ದಾರಿ. ದಿನ ಈ ದಾರಿ ಜಲ್ಲಿ ರೋಡ್ ಇರ್ತಾ ಇತ್ತು, ಹಳ್ಳ ತಿನ್ನಿಗಳು ಇಷ್ಟೇ ದೂರನಾಗ ಒಂದು ಕಾರ್ ಹೋಗತ್ತಾ ಇರಲ್ಲ, ಹಂಗಿದ್ದು. ಈ ವರ್ಷ ಫುಲ್ಲು ಫ್ರೀ ಆಗೈತೆ ಒಟ್ನಾಗ ದಾರಿಗಳು ಮಾತ್ರ. ಅಂದರೆ ಅಷ್ಟು ಇದು ತಹಶೀಲ್ದಾರೇ ಮಾಡಿರ್ತಕ್ಕಂಥದ್ದು ಎಲ್ಲ. ಇಲ್ಲಿಂದ ರಾಮಚಂದ್ರ ಬೌಂಡ್ರಿವರೆಗೂ ಕ್ಲೀನ್ ಮಾಡೋರು ಅಂತಪ್ಪ. ಅಲ್ಲ ಗುರು ಪುರಿ ಬೇಕಾ? ಅಂಕೊಡು. ತಗೋ, ಏನು ಬೇಕು ತಗೊಳ. ಪೂರಿ ಕೊಡಕ ಈ ಸೆಲೆಕ್ಟ್ ಮಾಡಿ ಯಾವ್ದು ಬೇಕಾ ಟೇಸ್ಟ್ ನೋಡೋದಾ? ನೋಡಪ್ಪ, ಟೇಸ್ಟ್ ಏನು ಇದೇ ಚೆನ್ನಾಗಿರ್ತದೆ. ಅದಕ್ಕೇನು ಸ್ಪೆಷಲ್ ಏನಾದ್ರು ಹಾಕ್ತಾರೆ? ಏನೋ ಎಷ್ಟು ಬೇಕಾ? 2 ಲೀಟ್ರ್ ಹಾಕಿದ್ರೆ ಸಾಕಲ್ಲ. 2 ಲೀಟರ್ ಸಾಕಾಗ್ತದೆ. ಅಕ್ಕ ಒಂದು 100 ರೂಪಾಯಿಗೆ ಇದನ್ನು ಮಿಕ್ಚರ್ ಹಾಕಿ ಕೊಟ್ಬಿಡಕ್ಕ. ಯಾರು ತಿನ್ನಲ್ಲ ಸುಮ್ ಇಲ್ಲ ಬಿಡಕ್ಕ. ಅಕ್ಕ ನಾವು ಜಾತ್ರೆ ವಿಡಿಯೋ ಎತ್ತಾ ಇದ್ದೀರಕ್ಕ. ಇಲ್ಲಿ ಬಿಡಕ್ಕ, ನೀವು ಫೇಮಸ್ ಆಗ್ಬಿಡ್ತೀರಾ. ನೋಡ್ಬೋದು ಎಷ್ಟು ಜನ ಅವ್ರು ಅಂತ ಹೇಳ್ಬಿಟ್ಟು. ಇವತ್ತು ಬಂದ್ಬಿಟ್ಟು ಹೊರತು ಸಂತೋಷ ಅವ್ರದ್ದು ಮೆರವಣಿಗೆ ಐತೆ, ಪ್ಲಸ್ಸು ಚೇರ್ ಐತೆ, ಅದಕ್ಕೆ ಇಷ್ಟು ಜನ ಸೇರಿರೋದು. ಶನಿವಾರ ಇವತ್ತು ಡೇ 3 ಇವತ್ತು. ನೋಡ್ಬೋದು ಜನ ಹೆಂಗವ್ರು ಅಂತ ಹೇಳ್ಬಿಟ್ಟು. ನೋಡ್ರಿ ಸಕ್ಕ ಜನ ಅವ್ರೆ. ನಿಮ್ದು ಸೊನ್ನಾಯ್ಕನಳ್ಳಿ ನೀನಾ? ಕರ್ನಾಯ್ಕ. ನೆನ್ನೆ ನಿಮ್ಮೂರವರು ಸಿಕ್ಕಿದ್ರು ಹುಡುಗರು ಒಂದು 4-5 ಜನ. ಕರ್ನಾಯ್ಕನಳ್ಳಿ ಯಾರೋ ಒಂದು 3-4 ಜನ ಫೋಟೋ ಹಿಡ್ಕೊಂಡು ಬಂದ್ರೆ ಆಯ್ತು. ತಪ್ಲಮ್ಮ ದೇವಸ್ಥಾನದ್ದು ಕನ್ವೆನ್ಷನ್ ಅಲ್ಲಿ ಕಟ್ಟಿಸ್ತಾ ಇದ್ದಾರೆ ಹೊಸದಾಗಿ. ಅದ್ರ ಬ್ಲೂ ಪ್ರಿಂಟ್ ನೋಡಿ ಹೆಂಗಿದೆ ಅಂತ. ಡೇಟ್ ಏನೋ ಮೆನ್ಷನ್ ಮಾಡಿಲ್ಲ, ಆದಷ್ಟು ಬೇಗ ಆಗುತ್ತೆ. ಸ್ನೇಹಿತರೆ, ಕೊನೆಗೂ ನಾವೆಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರಿ ಜಾತ್ರೆನೆಲ್ಲ ಒಂದು ರೌಂಡ್ ಮಾಡಿಕೊಂಡು ತಾಯಿಯ ದರ್ಶನ ಕೂಡ ಪಡ್ಕೊಂಡ್ವಿ. ಯಾರೆಲ್ಲ ನಮ್ಮೂರಿಗಿನ್ನ ಬಂದಿಲ್ವೋ ದಯವಿಟ್ಟು ಬನ್ನಿ. ಯಾವಾಗಲೂ ಆಗಲ್ಲ ಈ ಜಾತ್ರೆ, ವರ್ಷಕ್ಕೆ ಒಂದೇ ಸಲಿನ ಆಗೋದು. ದಯವಿಟ್ಟು ಒಂದ್ಸಲಿ ಬಂದು ಆ ತಾಯಿಯ ಕೃಪೆನ ಪಡ್ಕೊಳ್ಳಿ. ಜನವರಿ 10ನೇ ತಾರೀಕುವರೆಗೂ ಕೂಡ ಜಾತ್ರೆ ಇರ್ತದೆ. ಸೊ ಹಂಗಾಗಿ ಎಲ್ಲರೂ ಯಾರೆಲ್ಲ ನೋಡಿಲ್ವೋ ದಯವಿಟ್ಟು ಬನ್ನಿ. ಬರೋಕ್ಕಾಗ್ತಿದ್ದಾರೋ ಖಂಡಿತ ಈ ವಿಡಿಯೋ ನೋಡಿರಿ. ಎಷ್ಟಾಗುತ್ತೋ ಸಾಕು ವರ್ಷ ನಾನು ವಿಡಿಯೋ ತಿಳಿಸ್ತಾ ಇರ್ತೀನಿ. RJ Bro ಅಂತ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿರಿ. ನೀವೇನು ಏನೋ ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಬಂದು ಸಪ್ಲಮ್ಮ ದೇವಿ ಜಾತ್ರೆನ ತುಂಬ ಸವಿಬೇಕೆಂದು ದಯವಿಟ್ಟು ಎಲ್ಲ ಬಂದು ಜಾಲಿ ಮಾಡಿ.